ಏಳನೇ ಮನೆಯಲ್ಲಿ ದೃಷ್ಟಿಕೋನದಲ್ಲಿದ್ದಂತಹ ಧನುಸ್ ರಾಶಿ ಅಷ್ಟಮಕ್ಕೆ ಬರ್ತಾರೆ. ಸ್ವಕ್ಷೇತ್ರಾಧಿಪತಿಯಾದರೂ ಸಹ ಅಷ್ಟಮದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ತಂದೊಡ್ತಿನ ಗೊಂದಲ, ಹಣಕಾಸಿನ ಮೋಸ, ಹಣಕಾಸಿನಲ್ಲಿ ಕಷ್ಟ, ಬುಧಗ್ರಹನೂ ಬರೋದ್ರಿಂದ ಭೂಮಿ ಕಂಟಕ, ಭೂಮಿಯಲ್ಲಿ ಕಲಹ, ಕೀರ್ತಿ ಭಂಗವಾಗುವಂಥದ್ದು, ನಮ್ಮನ್ನು ಅವಮಾನಿಸಿ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು, ಇಲ್ಲ ಸಲದ ಊಹಾಪೋಹಗಳನ್ನು ಹರಡಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಮೂರನೇ ವ್ಯಕ್ತಿಗಳಿಗೋಸ್ಕರವಾಗಿ ನೀವು ಸಿಕ್ಕಾಕೊಳ್ಬೇಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಈ ಜೂನ್ ತಿಂಗಳು ಮಾಸ ಭವಿಷ್ಯ. ಜೂನ್ ತಿಂಗಳಿನಲ್ಲಿ ಧನುಸ್ ರಾಶಿಗೆ ಒಂದು ರೀತಿಯಾದಂತಹ ಸಮಸ್ಯೆಗಳ ಸರಮಾಲೆ, ಸಮಸ್ಯೆಗಳ ಆರಂಭ ಅಂತ ಹೇಳ್ಬೋದು. 1ನೇ ತಾರೀಕು ಗುರು ಬದಲಾವಣೆಯಾದಂತಹ ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ದೃಷ್ಟಿಕೋನದಲ್ಲಿದ್ದಂತಹ ಧನುಸ್ ರಾಶಿ ಅಷ್ಟಮಕ್ಕೆ ಬರ್ತಾರೆ. ಸ್ವಕ್ಷೇತ್ರಾಧಿಪತಿಯಾದರೂ ಸಹ ಅಷ್ಟಮದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ತಂದೊಡ್ತಾರೆ. ಜೊತೆಯಲ್ಲಿ ಅಷ್ಟಮದಲ್ಲಿ ಗುರುವನ್ನು ಕರ್ಕೊಂಬಂದಿರುವಂತಹ ಶುಕ್ರನನ್ನು ಸಹ ಕರ್ಕೊಂಬಂದಿರುವಂತಹ ಗುರುಗ್ರಹ, ಹಣಕಾಸಿನ ಅತಿಯಾದಂತಹ ದುಂದು ವೆಚ್ಚ, ಹಣಕಾಸಿನ ಗೊಂದಲ, ಹಣಕಾಸಿನ ಮೋಸ, ಹಣಕಾಸಿನಲ್ಲಿ ಕಷ್ಟ, ಹಣಕಾಸಿನಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತಂದೊಡ್ಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ಅದೇ ಅಷ್ಟಮದಲ್ಲಿ ಬುಧಗ್ರಹನೂ ಬರೋದರಿಂದ ಭೂಮಿ ಕಂಟಕ, ಭೂಮಿಯಲ್ಲಿ ಕಲಹ, ಭೂಮಿಯಲ್ಲಿ ಒಂದಲ್ಲ ಒಂದು ನಾನಾ ರೀತಿಯಾದಂಥ ಭೂಮಿ ವಿಚಾರಕ್ಕೋಸ್ಕರವಾಗಿ ಕೋರ್ಟು ಕಚೇರಿಗಳಲ್ಲಿ ಅಲೆದಾಟ, ಕೋರ್ಟು ಕಚೇರಿಗಳಿಗೆ ಸುತ್ತುವಂಥದ್ದು, ಇದೆಲ್ಲವೂ ಸಹ ಆಗುವಂಥ ಸಾಧ್ಯತೆಗಳು. ಸಪ್ತಮದಲ್ಲಿ ಮತ್ತೆ ರವಿ ಇರ್ತಾರೆ. ಕೀರ್ತಿ ಭಂಗವಾಗುವಂಥದ್ದು, ನಮ್ಮನ್ನು ಅವಮಾನಿಸಿ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು, ಇಲ್ಲ ಸಲದ ಊಹಾಪೋಹಗಳನ್ನು ಹರಡಿ ನಮ್ಮ ವ್ಯಕ್ತಿತ್ವವನ್ನು ತಗ್ಗಿಸುವಂತಹ ಪ್ರಯತ್ನ ಮಾಡುವಂತಹ ಜನಗಳು ಅಕ್ಕಪಕ್ಕದಲ್ಲಿರ್ತಾರೆ. ಕುಟುಂಬದಲ್ಲಿ ಕಲಹದಿಂದ ಹಿಡಿದು ಒಂದಲ್ಲ ಒಂದು ಸಮಸ್ಯೆಗಳಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಧನುಸ್ ರಾಶಿಗೆ ಹೆಚ್ಚಿನದಾಗಿರೋದ್ರಿಂದ ಧನುಸ್ ರಾಶಿಯವರು ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸುವಂಥದ್ದು, ಭಾಳ ಜಾಗರೂಕತೆಗಳಿಂದ ಇರುವಂಥದ್ದು ಅತ್ಯಂತ ಅವಶ್ಯಕ. ಯಾಕೆಂದರೆ ನಮ್ಮ ಸುತ್ತಮುತ್ತ ಯಾರು ನೋಡೋದು ಸಹ ನಮಗೆ ಶತ್ರುಗಳ ಥರ ಕಾಣ್ತಿರ್ತಾರೆ. ಯಾರು ನೋಡೋದು ಸಹ ತೊಂದರೆ ಮಾಡುವಂಥ ರೀತಿಯಲ್ಲೇ ಕಾಣ್ತಾ ಇರ್ತಾರೆ. ಯಾರ ಜೊತೆ ನನ್ನ ಕಷ್ಟವನ್ನು ಹಂಚ್ಕೊಳ್ಬೇಕು, ಯಾರ ಜೊತೆ ನಾನು ಏನು ಹೇಳ್ಕೊಳ್ಬೇಕು ಅನ್ನುವಂಥ ಗೊಂದಲದ ವಾತಾವರಣದಲ್ಲಿರ್ತೀರಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಮೂರನೇ ವ್ಯಕ್ತಿಗಳಿಗೋಸ್ಕರವಾಗಿ ನೀವು ಸಿಕ್ಕಾಕೊಳ್ಬೇಡಿ. ಎಲ್ಲೋ ಶ್ಯೂರಿಟಿ ಕೊಡುವಂಥದ್ದು, ಇನ್ನೊಬ್ಬರು ಯಾವುದೋ ಹಣಕಾಸಿನ ವಿಚಾರಕ್ಕೆ ನಾವು ಮೂಗು ತೂರಿಸುವಂಥದ್ದು, ಇದೆಲ್ಲವೂ ಸಹ ಮಾಡಿದಾಗ ನಮಗದು ದೊಡ್ಡ ಮಟ್ಟದ ನಷ್ಟ, ಕಷ್ಟ, ಸಮಸ್ಯೆಗಳನ್ನೇ ತಂದೊಡ್ಡುತ್ತೆ. ಆದಷ್ಟು ಸಹ ಧನುಸ್ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ, ಎಚ್ಚರಿಕೆಯಿಂದ ವ್ಯವಹರಿಸಿ, ಎಚ್ಚರಿಕೆಯಿಂದ ನಿಮ್ಮ ಹೆಜ್ಜೆಗಳನ್ನಿಡಿ. ನಿಮ್ಮ ರಾಷ್ಟ್ರಾಧಿಪತಿಯಾದಂಥನು ಗುರುಗ್ರಹ, ಗುರುವೇ ದೋಷದಲ್ಲಿದ್ದಾರೆ. ಗುರುವಿನ ಜೊತೆಯಲ್ಲಿ ಶುಕ್ರನೂ ದೋಷದಲ್ಲಿ ಬರ್ತಾನೆ. ಆದ್ದರಿಂದ ಆದಷ್ಟು ಸಹ ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಅದು ಸಾಧ್ಯವಾದರೆ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಪಂಚಮುಖಿ ಹನುಮಂತನ ದರ್ಶನವನ್ನು ಮಾಡೋದನ್ನು ಮರಿಬೇಡಿ. ಆದಷ್ಟು ಸಹ ಶುಭ ಕಾರ್ಯಗಳು ಬಂದಾಗಲೂ ಸಹ ಸ್ವಲ್ಪ ದುಡುಕು ಸ್ವಭಾವಗಳು ಬೇಡ. ಯಾವುದೇ ಒಂದು ವಿವಾಹ, ಮದುವೆ, ಮುಂಜಿಗಳಾಗಬೇಕು ಅಂತಂದರೆ ಕೂಲಂಕುಷವಾಗಿ ಆ ಜಾತಕದ ಪರಿಶೀಲನೆಯನ್ನು ಮಾಡಿ ಅನಂತರದಲ್ಲಿ ವಿವಾಹಕ್ಕೆ ಮುಂದೋಗಿ. ಯಾವುದೂ ಸಹ ನಾನು ಹೇಳುವಂಥದ್ದು ಯಾವ ನಿರ್ಧಾರವನ್ನು ಸಹ ಅತಿಯಾಗಿ ನೀವು ಆತುರದಲ್ಲಿ ಮಾಡ್ಕೊಳ್ಬೇಡಿ. ತುಂಬ ಸಮಯನ ತೆಗೆದುಕೊಳ್ಳಿ, ಅದರಲ್ಲಿ ಚರ್ಚಿಸಿ, ಅದರಲ್ಲಿ ಸುಳ್ಳ್ಯಾವುದು ತಪ್ಪ್ಯಾವುದು ಏನೇನು ಎಲ್ಲವೂ ಸಹ ತಿಳ್ಕೊಳ್ಳಿ. ಅನಂತರದಲ್ಲಿ ಅದಕ್ಕೆ ನೀವು ಮುಂದೆ ಆ ಪ್ರಯತ್ನವನ್ನು ಮಾಡಿ ಅಂತ ನಾನು ಹೇಳ್ತೇನೆ. ಧನುಸ್ ರಾಶಿಯವರಿಗೆ ದಿನಗಳು ಜೂನ್ ತಿಂಗಳಲ್ಲಿ ಆದಷ್ಟು ಸಹ ಸಮಸ್ಯೆಯ ಮಾಸಗಳಾಗಿ ಕಾಡ್ತಾ ಇರುವಂಥದ್ದು. ಎಚ್ಚರಿಕೆಯನ್ನು ವಹಿಸಿ ಧನುಸ್ ರಾಶಿಯವರು. ನಮಸ್ಕಾರ.